ಬಸಳೆ ಪುಂಡಿ ಮಾಡುವಂಥ ಬಸಳೆ ತಗೊಂಡ್ಬಂದಿದ್ದಾರೆ. ಅದನ್ನು ಈಗ ನಾನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಅದಕ್ಕೆ ಮೊದಲು ಎಲೆ ಎಲ್ಲ ತೆಗೆದು ಮತ್ತು ಇದನ್ನು ಕಟ್ ಮಾಡಬೇಕು. ಈಗ ಎಲೆ ಎಲ್ಲ ತೆಗೆಯುವ. ಒಂದು ಬಸಳೆ ಪುಂಡಿ ಮಾಡುವಂತ ಮಾಡಲಿಲ್ಲ, ಸುಮಾರು ಸಮಯ ಆಯಿತು ಅದಕ್ಕೆ ಮಾಡುವಂತ. ನಮ್ಮ ಮನೆಯಲ್ಲಿ ಇಲ್ಲ, ಅಂಗಡಿಯಿಂದ ತಂದದ್ದು. ನೋಡಿ ಈಗ ತೆಗಿತಾ ಇದ್ದೇನೆ. ಎಲ್ಲ ನೋಡ್ಕೋಬೇಕು ಚೆನ್ನಾಗಿ, ಹುಳ ಎಲ್ಲ ಏನಾದರೂ ಇದೆ ಅಂತ. ಎಲ್ಲ ಕಟ್ ಮಾಡಿ ಆಯಿತು. ಈಗ ಪಾತ್ರಕ್ಕೆ ಹಾಕಿಕೊಂಡೆ. ಇನ್ನು ಇದನ್ನು ತೊಳೆಯುವ, ಚೆನ್ನಾಗಿ ತೊಳೆಯಬೇಕು. ತೊಳೆದು ಮತ್ತು ಬೇಯಲು ಇಡಬೇಕು. ಅದಕ್ಕಿಂತ ಮೊದಲು ನಾನು ಅಕ್ಕಿ ನೆನೆಯಲು ಹಾಕಿದ್ದೆ, ಕುಚ್ಚಲಕ್ಕಿ. ನೋಡಿ, ಕುಚ್ಚಲಕ್ಕಿ ಮತ್ತು ಸ್ವಲ್ಪ ಬೆಳ್ತಿಗೆ ಸ್ವಲ್ಪ ಗಟ್ಟಿಯಾಗಬೇಕು ಅಂತ ಅದನ್ನು ನೆನೆಯಲು ಹಾಕಿದ್ದೆ. ನಾವು ಬೆಳಿಗ್ಗೆ ಹಾಕಿದ್ದೆ, ಒಂದು 8-10 ಗಂಟೆ ಆದರೂ ನೆನೆಯಬೇಕು, ಇಲ್ಲದರೆ ಗಟ್ಟಿ ಇರುತ್ತೆ ಅದು ಕುಚ್ಚಲಕ್ಕಿ ಎಲ್ಲ. ಈಗ ಬಸಳೆಯನ್ನು ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕುವ. ಚೆನ್ನಾಗಿ ತೊಳೆದು ಈಗ ಇದಕ್ಕೆ ಉಪ್ಪು, ನೀರು ಹಾಕಿ ಕುಕ್ಕರ್ಗೆ ಮುಚ್ಚಳ ಇಟ್ಟು ಬೇಯಿಸು. ಈಗ ಗ್ಯಾಸ್ ಓಪನ್ ಮಾಡಿ ಕುಕ್ಕರನ್ನು ಬೇಯಲಿಕ್ಕೆ ಇಡುವುದು. ಇನ್ನು ಅದಕ್ಕೆ ಮಸಾಲೆ ಮಾಡಬೇಕು. ಈಗ ಸಾಮಗ್ರಿಗಳನ್ನೆಲ್ಲ ಹುರ್ಕೊಳ್ಳುವ. ಅದಕ್ಕೆ ಒಂದು ಬಾಣಲೆ ಇಟ್ಟೆ. ಸ್ವಲ್ಪ ಎಣ್ಣೆ. ಈಗ ಇದಕ್ಕೆ ಮೆಣಸು, ಕೊತ್ತಂಬರಿ, ಜೀರಿಗೆ, ಮೆಂತೆ, ಸಾಸಿವೆ ಎಲ್ಲ ಹಾಕಿ ಹುರಿದುಕೊಳ್ಳಿ. ನೋಡಿ, ಚೆನ್ನಾಗಿ ಹುರಿಬೇಕು. ಇದಕ್ಕೆ ಸ್ವಲ್ಪ ಕಾಳು ಮೆಣಸು ಕೂಡ ಹಾಕಬೇಕು, ಮಳೆಗಾಲದ್ದಲ್ಲ ಅದಕ್ಕೆ. ನೋಡಿ, ಚೆನ್ನಾಗಿ ಹುರಿದಾಯಿತು. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕುವ. ಬೆಳ್ಳುಳ್ಳಿ, ನೀರುಳ್ಳಿ ಮತ್ತು ಬೇವು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಕೂಡ ಮಿಕ್ಸಿಗೆ ಹಾಕೋದು. ಚೆನ್ನಾಗಿ ಫ್ರೈ ಆಯಿತು. ತೆಂಗಿನ ತೊರಿದಾಯಿತು. ಈಗ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬುವ. ರುಬ್ಬಿ ಆಯಿತು. ಇದಕ್ಕೆ ಇನ್ನೊಂದು ಪಾತ್ರಕ್ಕೆ ಹಾಕಿಡುವ. ನಾವು ಮೆಣಸು ಸ್ವಲ್ಪ ಕಡಿಮೆ ಹಾಕಿದ್ದೇವೆ ಅಡ್ಡಿಗೆಲ್ಲ. ಈಗ ಇದನ್ನು ಪಾತ್ರಕ್ಕೆ ಹಾಕಿ ಒಂದು ಇಡುವ. ಈಗ ಒಂದು ಅಕ್ಕಿ ಕೂಡ ಉಂಟು. ಈಗ ಅಕ್ಕಿ ಕೂಡ ರುಬ್ಬಿಕೊಳ್ಳುವ ಪುಂಡಿ ಮಾಡಲಿಕ್ಕೆ. ಇದಕ್ಕೆ ಸ್ವಲ್ಪ ಉಪ್ಪು, ನೀರು ಹಾಕಿ ರುಬ್ಬೋದು. ಎಲ್ಲ ರುಬ್ಬಿ ಆಯಿತು. ಈಗ ಪಾತ್ರಕ್ಕೆ ಹಾಕಿ ಈಗ ಅದನ್ನು ಸ್ವಲ್ಪ ಗ್ಯಾಸಲ್ಲಿ ಇಟ್ಟು ಸ್ವಲ್ಪ ಬಿಸಿ ಮಾಡಬೇಕು. ಬಿಸಿ ಮಾಡಿದ್ದರೆ ಸ್ವಲ್ಪ ಬೇಗ ಉಂಡೆ ಕಟ್ಟಿ ಇಟ್ಟು ಮತ್ತು ಬೇಗ ಬೇಯ್ತದೆ ಅದಕ್ಕೆ. ಈಗ ಇದನ್ನು ಗ್ಯಾಸಲ್ಲಿ ಕೊಂಡಿಡುವ. ಸ್ವಲ್ಪ ತಿರುಗಿಸಬೇಕು. ಇದನ್ನು ಸಿಮ್ಮಲ್ಲಿ ಇಡಬೇಕು. ಸ್ವಲ್ಪ ಬಿಸಿ ಆಗಿತ್ತು, ಆವಾಗ ಒಂದು ಸ್ವಲ್ಪ
ತಿರುಗಿಸಿದರೆ ಸ್ವಲ್ಪ ಹಿಟ್ಟು ಗಟ್ಟಿ ಆಗುತ್ತೆ. ನೋಡಿ ಬಿಸಿ ಆಗ್ತಾ ಬಂತು, ಗಟ್ಟಿ ಕೂಡ ಆಯಿತು. ಈಗ ಆಫ್ ಮಾಡುವ ಗ್ಯಾಸನ್ನು. ಈಗ ಹಿಟ್ಟನ್ನು ಈ ಪಾತ್ರಕ್ಕೆ ಹಾಕ್ಕೊಳ್ಳುವ. ಈಗ ಉಂಡೆ ಕಟ್ಟುವ. ಎಲ್ಲ ಆಗ್ತಾ ಬಂತು ನೋಡಿ, ಈ ಥರ ಕೊಂಡಿ ಕಟ್ಟಿದ್ದೇನೆ. ಈಗ ಇದನ್ನು ಬೇಯಲಿಕ್ಕೆ ಇಡುವ. ಈಗ ಒಂದು ಚಿಕ್ಕ ತೊಂದೂರು ಕರ ಇಟ್ಟೆ, ದೊಡ್ಡದುಂಟು ಇಡಲಿಲ್ಲ, ಅದಕ್ಕೆ ಚಿಕ್ಕದು ಇಟ್ಟದ್ದು. ಎಲ್ಲ ಕುಂಡಿಯನ್ನು ಹಾಕಿ ಇನ್ನು ಮುಚ್ಚಲ ಇಟ್ಟು ಇಡುವ. ಬೇಯಲಿಕ್ಕೆ ಇಟ್ಟು ಇನ್ನು ಇದು ಬೇಯಬೇಕು. ಆಗ ಬೇಯಲಿಕ್ಕೆ ಇಟ್ಟ ಮಸಾಲೆ ಈಗ ಬೆಂದಿತ್ತು. ನೋಡಿ, ಕಲಸಿ ಅದನ್ನು ಮತ್ತೆ ಕುದಿಲಿಕ್ಕೆ ಇಡುವ. ಅದು ಚೆನ್ನಾಗಿ ಕುದಿಬೇಕು. ಇನ್ನು ಈಗ ಮುಚ್ಚಳ ಇಟ್ಟು ಬಿಡುವ. ಕುದಿ ಚೆನ್ನಾಗಿ ಬಂದ ಮೇಲೆ ಈ ಪುಂಡಿಯನ್ನು ಅದಕ್ಕೆ ಹಾಕುವುದು. ಈಗ ಪುಂಡಿ ಬೇಯ್ತಂತ ನೋಡುವ. ನೋಡಿ, ಬೇಯ್ತಾ ಬಂತು. ಈಗ ಇದನ್ನು ಒಂದೊಂದೆಂತ ತೆಗೆಯುವುದು. ಈಗ ಬೇಯಿತು. ಇದನ್ನು ಒಂದು ಪಾತ್ರೆಗೆ ಹಾಕಿ ಇಟ್ಟೆ. ನೋಡಿ, ಚೆನ್ನಾಗಿ ಕುದಿ ಬಂತು. ತುಂಬ ಸೂಪರಾಗಿರುತ್ತೆ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ. ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಇದಕ್ಕೆ ಈ ಪುಂಡಿಯನ್ನು ಹಾಕೋದು. ನಾವು ಈ ಥರನೇ ಮಾಡೋದು, ಕೆಲವರು ಬೇರೆ ಥರ ಕೂಡ ಮಾಡ್ತಾರೆ. ಎಲ್ಲ ಒಮ್ಮೆ ಹಾಕಿ ಇದಕ್ಕೆ ತಿರುಗಿಸಿ ಬಿಡುವ. ಸಂಜೆ ಹೊತ್ತು ಕಾಪಿಗೆಲ್ಲ ತುಂಬ ಚೆಂದಾಗಿರುತ್ತೆ, ಬಿಸಿ ಬಿಸಿಯಾಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ.